SIR ಯಾರ್ದು ಪ್ರತಿಕ್ರಿಯೆ ಇದು ಅದೇನೋ SIR ಮಾಡ್ತಕ್ಕಂಥವ್ರು ಯಾರು ಅಲ್ವಾ? ಅವರು ಗೊಂದಲ ಕ್ರಿಯೇಟ್ ಮಾಡಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅವರೊಬ್ರು ಕೇಂದ್ರ ಮಂತ್ರಿ, ಇಬ್ರು ಕೇಂದ್ರ ಮಂತ್ರಿ ನೋಡಿದೆ ನಾನು, ಅಲ್ಲೊಬ್ಬ ವಿರೋಧ ಪಕ್ಷದ ನಾಯಕರು. ಅವ್ರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. SIR ಯಾವ ದಯಮಾಡಿ ಕೇಳಿ ಸರ್, ಅವ್ರದ್ದು BLAಗಳು ಅವರಲ್ಲ ಸರ್, BLAಗಳು ನಮ್ಮವರೇ ಇರಲ್ಲ. ಪ್ರಶ್ನೆ ಮಾಡಕ್ ಅವ್ರ BLAಗಳಿಲ್ವಾ ಅಲ್ಲಿ? ಅವ್ರ BLAಗಳು ಏನ್ ಮಾಡ್ತಾವ್ರೆ? ಕಣ್ಣಪ್ರೀತಿದ್ದವ್ರು ಅವ್ರ BLAಗಳು ಎಲ್ಲ ಕಡೆ BLAಗಳು ಇದ್ದೇ ಇರ್ತಾರೆ. ಅವರು BLAಗಳನ್ನ ಇಟ್ಕೊಂಡು ಮಾಡ್ಲಿ. ಇವರು ಏನ್ ಮಾಡ್ತಾವ್ರೆ ಅಂತಂದ್ರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾವ್ರ ಅಷ್ಟೇ. BJP ಅವರು ಶಿಕ್ಷಕರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ 2002ರಲ್ಲಿ ಕಾನೂನು ಕರೆಕ್ಟ್ ಆಗೈತೆ. 2002ರಲ್ಲಿ ನಿಮ್ಮ ಹೆಸರು ಇರ್ಬೇಕು, 2025ರಲ್ಲಿ ನಿಮ್ಮ ಹೆಸರು ಇರ್ಬೇಕು. ಅವೆರಡು ಹೆಸರು ಇದ್ರೆ ಮಾಡ್ತಾರೆ, ಇಲ್ಲ ಡ್ರಾಪ್ ಮಾಡ್ತಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಬೇಡ. ಕೇಂದ್ರ ಮಂತ್ರಿಗಳವರು, ನಾವೇನೋ ಬಿಡಿ ಅಲ್ಲಿ MLAಗಳು, ಕೇಂದ್ರ ಮಂತ್ರಿಗಳಿಗೆ ಆ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದಾನೆ. ಸುಮ್ಮನೆ ಇದನ್ನು ಗೂಬೆ ಕೊಟ್ಟಿಸ್ಬೇಕು, ಗೊಂದಲ ಕ್ರಿಯೇಟ್ ಮಾಡ್ಬೇಕು ಅಂತಕ್ಕಂಥ ಮಾಡ್ತಾವ್ರೆ ವಿನ. ಆಮೇಲೆ ಚುನಾವಣಾ ಯಾರು ಕಂಟ್ರೋಲ್? ನಮ್ ಕಂಟ್ರೋಲ್ ಏನಿಲ್ಲ. ಆಮೇಲೆ ಒಂದ್ಸರಿ ಚುನಾವಣೆ ಪ್ರಕ್ರಿಯೆ ಶುರು ಆಯ್ತು ಅಂತಂದ್ರೆ ಎಲ್ಲ ಅಧಿಕಾರಿಗಳು ಚುನಾವಣಾ ಆಯೋಗದ ಕಂಟ್ರೋಲ್ ಕೊಂಡೊಯ್ತಾರೆ. ಯಾರು ಯಾವ ಅಧಿಕಾರಿಗಳ ಮಾತು ಕೇಳಲ್ಲ, ಬೇರೆ ಅಧಿಕಾರಿಗಳನ್ನ, ರಾಜಕಾರಣಿಗಳ ಮಾತು ಕೇಳಲ್ಲ. ಅವರು ಕಂಪ್ಲೀಟ್ ಆಗಿ ಅದು ಇಂಡಿಪೆಂಡೆಂಟ್ ಮಾಡಿ ಚುನಾವಣಾ ಆಯೋಗ ಅವ್ರು ಕಂಟ್ರೋಲ್ ಕೊಂಡೊಯ್ತಾರೆ. ಇವ್ರೇನು ಅಂತಂದ್ರೆ ಇಲ್ಲಿ ಸುಮ್ಮನೆ ಬೇರೆ ವಿಷಯಗಳಿಲ್ವಲ್ಲ, ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಗೂಬೆ ಕೊಡ್ಬೇಕು ಅಂತ ಮಾಡ್ತಾರೆ. ಎಂತ ಹಂಗಾರೆ ನಮ್ಮ ಸರ್ಕಾರ ಐತಲ್ಲ, ಹಂಗಾರೆ ಅದ್ ಮಾಡ್ಬೋದಾಯ್ತಲ್ಲ. ಹಂಗಾರೆ ಅಲ್ಲಿ ಯಾಕೆ ಕೈ ಬಿಟ್ಟಿದ್ ಗೊತ್ತಾ? ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಯಾರ ಕಡೆ ಐತಿ ಇಲ್ಲಿ? ಕೇಂದ್ರ ನಮ್ದ. ಏನ್ ಮಾಡಿದ್ರು ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡಿತ್ತು ಅದನ್ನ ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ. ಅಂತಿಮವಾದಂತ ತೀರ್ಮಾನ ಮಾಡಕ್ ಅಧಿಕಾರ ಇರೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇಲ್ಲಿ ಕಳಿಸ್ತಾರಲ್ಲ, ಅದನ್ನ ಫೈನಲ್ ಮಾಡೋರು ಅವರು. ಅದಾಗಬಾರ್ದು ಅಂತ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಿಸ್ತಾ ಇದೀವಿ ಅಷ್ಟೇ. ಸಣ್ಣ ಪುಟ್ಟ ನ್ಯೂನತೆ ಇದು ಕೂಡ ತೆಗಿತಾರೆ. ಅದಾಗಬಾರ್ದು ಅಂತ ಜವಾಬ್ದಾರಿಯುತವಾಗಿ ನಮ್ BLAಗಳು ಮಾಡ್ತಾ ಇದೀವಿ. ನಮ್ BLAಗಳು ಮಾಡ್ತಾ ಇರೋದು BLOಗಳಲ್ಲ. BLOಗಳ ಹತ್ರ ಟಚ್ ಅಲ್ಲಿ ಇದ್ದು ನಮ್ಮ ಇಂಥ ಓಟ್ಗಳವೆ ಇವೆಲ್ಲ ಸೇರಿಸಬೇಕು ಅಂತೇಳಿ ಅದನ್ನ ಆಧಾರ ಸಹಿತವಾಗಿ ಕೇಳ್ತಾ ಇದೀವಿ. ಯಾರು ಹೋಗಿ ನೋಡೋರ ಮದ್ರಾಸದಲ್ಲಿ? ಹೌದು, ವಿಡಿಯೋ ಯಾವ್ದು? ನಾನು ಅವ್ರದ್ದೊಂದಷ್ಟು ಹಾಕ್ಲಾ ವಿಡಿಯೋನ ಹಾಕ್ತೀವಿ ನೋಡಿ. ಅವ್ರನ್ನೆಲ್ಲ ಸೇರಿಸಿ ಗುಂಪು ಮಾಡ್ತಾವ್ರೆ ಅಂತ ಅವೆಲ್ಲ ಸುಮ್ಮನೆ ನೋಡ್ರಿ. ಒಂದು ಕೋಮಿನ ಮೇಲೆ ಉದ್ದೇಶಪೂರ್ವಕವಾಗಿ ಗೂಬೆ ಕುಟ್ಟಿಸ್ತಕ್ಕಂಥ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆ ಅಷ್ಟೇ. ಮಾಡಿರ್ತಕ್ಕಂಥದ್ದು ಸರಿ ಇದೆ, ವಿಡಿಯೋನು ಸರಿ ಇದೆ, ಆದ್ರೆ ಅವ್ರು ಹೇಳಿರ್ತಕ್ಕಂಥ ರೀತಿ ಸರಿ ಇಲ್ಲ. ವಿಡಿಯೋ ಸುಳ್ಳು ನಾನು ವಾದ ಮಾಡ್ತಾ ಇಲ್ಲ. BLO ವಿತರಣೆ ಮಾಡಕ್ ಹೋಗವ್ರೆ, BLOಗಳೆಲ್ಲ ವಿತರಣೆ ಮಾಡವ್ರೆ. ನೀವು 2002ರಲ್ಲಿ 2025 ತಗೊಳ್ಳೋದೇ ಇಲ್ವಲ್ಲ, ಅದು ನಿಮ್ಮ ಇದೇ ತಗೊಳ್ಳಲ್ಲ, ಅಪ್ಲೋಡ್ ಮಾಡಕ್ಕೆ ಆಗಲ್ವಲ್ಲ ನೀವು. ಮಿನಿಮಮ್ ಕಾಮನ್ ಸೆನ್ಸ್ ಅದು. ಬಾಂಗ್ಲಾದೇಶದಿಂದ ಬಂದವ್ರೆ ಅಂತ ಪಾಪ ಅವತ್ತಿಂದ ಓಟ್ ಹಾಕ್ಸ್ಕೋಬೇಕಾದ್ರೆ ಬಾಂಗ್ಲಾದೇಶದವ್ರು ಕಾಣಲಿಲ್ಲ ಅವ್ರಿಗೆ. ಈಗ ನಾನು ಓಟ್ ಹಾಕಲ್ಲ ಅಂದ್ಬಿಟ್ಟು ಬಾಂಗ್ಲಾದೇಶದವ್ರು ಕಡಿಮೆ. ಅಬ್ಜೆಕ್ಷನ್ಗೂ ಟೈಮ್ ಐತಲ್ಲ, ಅವಾಗ ನೋಡ್ತೀವಿ ನಾವು. ನಮ್ಮವ್ರದ್ದೇನಾರ ಸಮಸ್ಯೆ ಇದ್ರೆ ಅದನ್ನ ಸರಿ ಮಾಡಿಸ್ತೀವಿ.